ಎಲ್ಲರಿಗೂ ನಮಸ್ತೆ, ವೆಲ್ಕಮ್ ಟು ಮೈ ಚಾನಲ್. ಏನು ಚೆನ್ನಾಗಿ ಮಾಡಿದ್ರು. ನಾವು ಅಂದ್ರೆ ಬೆಳಿಗ್ಗೆ ಹೊತ್ತು ಯಾತ್ರಲ್ಲಿ ಹೋಗಿದ್ರಿ? ಹಂಗಾದ್ರೆ ಪರವಾಗಿಲ್ಲ. ಆಟೋ ಅವೆಲ್ಲ ಇದ್ರೆ ಪರವಾಗಿಲ್ಲ. 12 ಗಂಟೆ ಇತ್ತು, ತಣಿಸ್ಕೊಬಿಡ್ತಾವ ಸಸಿ ಬಾತ್ ಕೊಡಿಸ್ತು. ನಂಗೆ ಬೇಡ ಕಣ. ಪಟ್ ಪಟ್ನೆ ಮೀಟಿಂಗ್ಸ್ ಎಲ್ಲ ನೋಡಿದ್ರೆ ತುಂಬ ಖುಷಿ ಆಯಿತು. ಫ್ಯಾಮಿಲಿ ಜೊತೆ ಹೋಗಿದ್ದಲ್ವ, ಹಂಗಾಗಿ ಅದೆಲ್ಲ ಮುಗಿಸಿ ಇಲ್ಲೇ ಬಂದು ಮಲಗಿದು ಅಕ್ಕನ ಮನೇಲಿ ಮಲಗಿ ಲೇಟ್ ಆಯಿತು. ಬೆಳಗ್ಗೆ ಎದ್ದು ಊರಿಗೆ ಹೋಗೋಣ ಅಂತ ಊರಲ್ಲಿ ನಾವು ಶುಂಠಿ ಹಾಕೋದನ್ನು ಕೂಡ ವಿಡಿಯೋ ಮಾಡಿದೆ. ಈಗ ಶುಂಠಿ ಬೆಳೆ ಯಾವ ರೀತಿ ಬಂದಿದೆ ಅಂತ ನೋಡ್ಕೊಂಡು ಬರೋಣ. ಏಕೆಂದರೆ ಶುಂಠಿ ಹಾಕಾದ್ಮೇಲೆ ಒಂದು 6 ತಿಂಗಳು ಬಿಟ್ಟು ನಾವು ಮತ್ತೆ ಹೋಗ್ತಾ ಇರೋದು. ಹಾಗೇ ಜಮೀನಿಗೆ ಹೋಗಿ ನೋಡ್ಕೊಂಡು ಬರೋಣ. ಅದಕ್ಕೆ ಮಾಡಿ ಹೊಂದ್ಗಳಿಗೆ ಬರ್ತೀನಿ ಕಣಪ್ಪ, ಪದ್ದಕ್ಕ ಬರ್ತಾನೆ ಕಣ ಹೊಂದ್ಬಿಟ್ಟು ನಾನು ಅವಳ ಲಕ್ಷ್ಮಿ ನಿನ್ನ ಪದ್ದ ಕೂಗ್ದಿ ಅಲ್ವಾ ಕುಯ್ಲ್ ಬಂದಾಕ ಅದೆಲ್ಲ ನಿಮ್ಮದೇ ಶುಂಠಿ ಕೊಟ್ಟಿರೋದು? ನಮ್ದು ಬಂದಿದ. ನೀವು ಬರ್ತಾ ಇಸಿದ್ರೆ ಅವರು ಶಿವಣ್ಣ ಅವ್ರು ಹಿಂಗಿತ್ತ ಎಲ್ಲ ರೆಡಿ ಮಾಡಿಸಿದ್ರೆ ರೆಡಿ ಮಾಡಿಸಿ ನೀವು ಮಟ್ಟ ಗಿಟ್ಟ ಎಲ್ಲ ಒಡಿಸಿ ಬರ್ತಾ ಕೇಳಿಸಿ ಇಬ್ರು ಸೇರಿ ನೀವು ಮಾಡಿದ್ರೆ ಒಬ್ಬರೇ ಮಾಡ್ಕೊಂಡು ನಾವು ಒಬ್ರು ಮಾಡಿದ ಮೇಳ ಕೇಳಿಸಿ ಮಠ ಹೊಡಿಸಿದ. ಆಮಕ್ಕ ಅವರು ಬೋರ್ ಹೊಡಿಸೋದು ಸೇರ್ಕೊಂಡು ಈಗ ಸುಮ್ಮನೆ ಮಾಡಕ್ಕೂ ಈಗ ಅಷ್ಟೇ ಎಲ್ಲ ಕೊಡ್ತಿದ್ದಿಲ್ಲ. ನಾವೇನಾರು ರಾಗಿರಾಟ ಹಾಕಳ ಮಾಡ್ಸಿದ ಹೊಸ ಕಲ್ಲು ಪಲ್ಲು ಸುರಿತಾರ ಅವ್ರ. ಹೌದು ಅದ್ಬಿಟ್ಟು ಕೊಟ್ಟು ಬಾರಿ ಕಲ್ಲು ಬಂದೇ ಇಲ್ಲ ಹುಡುಗರು. ಅದ್ಯಾವ ಹೋಗ್ಬೇಕಾ ಕರ್ಕೊಂಡ್ ಬಂದಿಲ್ಲ. ಈಗ ರಜೆ ಕೊಟ್ಟಿದ್ರೆ ಕರ್ಕೊಂಡು ರಜೆ ಇತ್ತು ಒಂದು ವಾರ. ಅವರು ನಮ್ಗೆ ಬರೆಯೋದದ ಓದೋದಲ್ಲ ಹೋಮ್ವರ್ಕ್ ಅದ. ನೀನು ಊರಿಗೆ ಹೋದ್ರೆ ನಿಮ್ಮೂರಲ್ಲಿ ಒಂದೇ ತವಿರಲ್ಲ, ನಮ್ಮೂರ್ಗೆ ಹೋಯ್ತೀಯ, ನಿಮ್ಮೂರ್ಗೆ ಹೋಯ್ತೀಯ, ದೊಡ್ಡಮ್ಮೂರ್ಗೆ ಹೋಯ್ತೀಯ, ಅಲ್ಲಿ ಇಲ್ಲಿ ಸುತ್ತೀಯ, ಅಲ್ಲಿಂದ ಬಂದು ನಮ್ಗೆ ಬರೆಯೋಕೆ ಐಕೆ ಅಂದರು. ಸರಿ ಆಯಿತು ಬರ್ಕೊಳ್ರು ಅಂತ ಅಂದ್ಬಿಟ್ಟು ನಾನೇ ಹೋಗಿ ಒಂದು ನಮ್ಮೂರಿಗೆ ಹೋಗಿದ್ವಿ. ನಮ್ಮೂರಿಂದ ನೆನ್ನೆ ಗೌಳಿಗುಡಿಗೆ ಹೋಗಿದ್ವಿ. ಗೌಳಿಗುಡಿಯಿಂದ ಊರಿಗೆ ಬಂದು ಎಲ್ಲ ಬಂದಿದ್ರು. ಗೌಳಿಗುಡಿಗೆ ನಾನು ಬರಲಿಲ್ಲ. ಯಾಕೋ ಸತ್ಯಾಂತಿದೆ ಅಲ್ಲ, ಯಾಕೋ ಹುಷಾರಿಲ್ಲ, ಗಂಟಲು ನೋವು. ನೋಡಿ ನಮ್ಮ ಅತ್ತಿಗೆ ಕಾಯಿ ಕೊಡ್ತೀನಿ ಬನ್ನಿ ಹೊಲ್ಕ್ಕೆ ಹೋಗ್ಮ ಅಂತ ಕರ್ಕೊಬಂದರು. ಇಲ್ಲಿ ನೋಡಿದ್ರೆ ತೊಗರಿಕಾಯಿನೂ ಇಲ್ಲ, ಅವರೆಕಾಯಿನೂ ಇಲ್ಲ. ಅದೇನು ಕೊಡ್ತಾರೋ ನನಗೆ ಗೊತ್ತಿಲ್ಲ. ಈಗ ಯಾವ ಕಾಯಿ ಕೊಡ್ತೀರಾ? ಈಗ ಏನು ಕಾಯಿ? ಹಸಿಕಾಯಿ, ತಣ್ಣಿಕಾಯಿ, ನಿಮ್ಗೆ ಅದ್ರ ಜೊತೆ ಸೊಪ್ಪು ಕೊಡ್ತೀನಿ. ಚೆನ್ನಾಗದ. ನಿಮ್ಗೆ ಏನಕ್ಕೆ ಬೇಕು, ಸೊಪ್ಪು ಬೇಕೋ ಕಾಯಿ ಟೈಮ್ಗಾದರೂ ಆಯ್ತಾ ಮಾಡ್ಕೊಳ್ಳಿ. ಸೊಪ್ಪು ಮತ್ತು ತಣ್ಣಿಕಾಯಿ, ಹಸಿಕಾಯಿ ಎರಡೂ ಸಾಂಬಾರು ತುಂಬ ಚೆನ್ನಾಗಿರುತ್ತೆ. ಇದು ತಣ್ಣಿಕಾಳು ಜೊತೆ ಚೆನ್ನಾಗಿರುತ್ತಾ? ಚೆನ್ನಾಗಿರುತ್ತೆ. ತಣ್ಣಿಕಾಳು ಜೊತೆ ಹಾಕಿ ಮಾಡಿ. ಇದು ಕಾಯಿ ಇಷ್ಟು ಕುದಿದ್ದೀನಿ. ನಿಮ್ಗೆ 2 ಟೈಮ್ಗಿಂತ ಜಾಸ್ತಿನೇ ಹಾಕ್ಬೋದು. ನಮ್ಮ ಅತ್ತಿಗೆ ಪರವಾಗಿಲ್ಲ. ನನಗೆ ಗಡ್ಗೆ ಸೊಪ್ಪು ಮತ್ತು ಅಲ್ಲಿ ಇಲ್ಲಿ ಸತ್ತೆ ಒಳಗೆ ನೋಡ್ತಾ ಇರ್ಬೋದು. ನೋಡಿ ಇಷ್ಟು ಸತ್ತ ಇದೆ, ಹೊಲ ಪೂರ್ತಿ ಸತ್ತ ಇದೆ. ಸತ್ತೆ ಒಳಗೆ ಅಲ್ಲೊಂದು ಗಿಡ ಇಲ್ಲೊಂದು ಗಿಡ ಇದೆ. ಅಲ್ಲಿ ನಮ್ಮಮ್ಮ ನಮ್ಮ ಅಣ್ಣ ಇಬ್ಬರು ಆ ಕಡೆ ಏನೋ ಮಾತಾಡ್ತಾ ಇದ್ದಾರೆ. ನಾವು ಮೇಲ್ಗಡೆ ಹೊಲದಲ್ಲಿದ್ದೀವಿ. ಇವರು ನನಗೆ ಹುಡುಕಿ ಕಾಯೆಲ್ಲ ಕುಯ್ತಾ ಇದ್ದಾರೆ. ಅಷ್ಟು ಗಡ್ಗೆ ಸೊಪ್ಪು ಸಿಕ್ಕಿದ್ದಂತೆ. ಅವರೆಕಾಯಿ ಇದ್ದತ್ತೆ ಅಜ್ಜ? ಅವರೆಕಾಯಿ ಇದೆ. ತಣ್ಣಿಕಾಯಿ, ಅವರೆಕಾಯಿ, ಗಡ್ಗೆ ಸೊಪ್ಪು ಎಲ್ಲ ಚೆನ್ನಾಗಾಗುತ್ತೆ ಮಾಡಿದ್ರೆ. ಅದೇನು ಕೆಮ್ಮಿಗೆ ತುಂಬ ಒಳ್ಳೆಯದು ಗಡ್ಗೆ ಸೊಪ್ಪ. ಗಡ್ಗೆ ಸೊಪ್ಪು ತಣ್ಣಿಕಾಳು ಜೊತೆ ಹಾಕಿ ಮಾಡ್ತೀವಿ. ತಣ್ಣಿಕಾಳು ಜೊತೆ ಹಾಕಿ ಮಾಡಿ. ಇಲ್ಲಿ ಸ್ವಲ್ಪ ಅವ ಕಡ, ಇಲ್ಲಿ ಸ್ವಲ್ಪ ಐತೆ, ಸ್ವಲ್ಪ ಇಲ್ಲ, ಸ್ವಲ್ಪ ಕಾಯವ ಅಷ್ಟೇ, ಜಾಸ್ತಿ ಇಲ್ಲ, ಸ್ವಲ್ಪ ಕಾಯಿ ಐತೆ. ಈ ಗಿಡದೊಳಗೆ ಎಲ್ಲೋ ಕುರಿ ತಂದಿರ್ತೀನಿ. ಒಂದು 5-6 ಕುರಿ ತಿನ್ಕೊಬೇಕಣ ಈ ಕಾಡಿನೊಳಗೆ. ನಮ್ಮ ಕುರಿನ ತಿನ್ಕೊಬ. ಇದೆಲ್ಲ ಕಾಡು ದೊಡ್ಡಪ್ಪ ಅವ್ರದಾ? ಎಲ್ಲ ನಮ್ಮವೇ. ಒಳಗೆಲ್ಲ ಸತ್ತ ಬೆಳೆದ್ಬಿಟ್ಟಿದ್ದ. ಕಿರ್ಚಿ ಅದ
ಒಳಗ ಒಳಗ ಚಿರ್ಚೆನ ದನ ಬಿಡಕ್ಕೂ ಎದ್ರಕ ಮತ್ತೆ ಏನ್ ಮಾಡ್ತೀರಿ ಇಲ್ಲಿ ದನ ಕುರಿ ಬಿಟ್ಕೊಂಡ್ ಮೇಯ್ಸಕ ಇತ್ತಾಗ ಹೇಳ್ಕೋಬೇಕು ಇತ್ತಾಗ ಇಟ್ಕೋಬೇಕು ಹಾ ಒಳಕ್ ಹೋಗಂಗಿಲ್ಲ ಇವು ಎದಕ್ಕೆ ನಮ್ಮೇ ಕಿತ್ತಂದ್ರೆ ಮೇಡ ಹಿಂಗಾದ್ರೆ ಕಷ್ಟ ಅವಾಗ ಏನಾರು ನೀವು ಅರ್ಜಿ ಗಿರ್ಜಿ ಬರ್ದು ಪಂಚಾಯತಿಗೆ ಕೊಡ್ಬೇಕು ಹೇಳ್ಬೇಕು ಹೇಳಿದ್ರೆ ಇಲ್ಲಿ ವರ್ಷ ಬಿಟ್ರು ವರ್ಷ ಇರಿಕಿದೆ ಎತ್ಕೊಂಡು ತಿನ್ಕೊಂಡು ಹೊಂಟಾಯ್ತ ಜಾಗನ ಖಾಲಿ ಮಾಡ್ಬಿಟ್ಟು ಮತ್ತೆ ನೀವು ದಿನ ಇನ್ನೆಲ್ಲಿ ಮೇಯ್ಸಕ್ಕಾಗತ್ತಾ ನಾವು ಇಲ್ಲ ನಾನು ಮೇಯ್ಸ್ಕೋಬೇಕು ಕಡ್ಡಿ ಕಸ ಹಾಕೊಂಡಿವೆಲ್ಲ ಅದು ಮೇಯ್ಸ್ಕೋಬೇಕು ಅಟ್ಟಿಗೆ ಕಟ್ಟಾಕೋಬೇಕು ಅಟ್ಕೊ ಹೋದ್ರೆ ಒಳಗೆ ಹೋಯ್ತವೆ ಎಲ್ಲ ಬಾ ಬಾ ಹತ್ಕೊ ಬಂದು ಚಿದ್ರೆ ಎಲ್ಲ ಚಿರ್ತೈತಿ ಅಂತ ಕಣ ನೋಡಿ ಇದು ಈ ಕಡೆ ನೋಡ್ತಾ ಇರ್ಬೋದು ಇದು ಅಂದರೆ ಉತ್ತಿರವಲ್ಲ ಇದೆಲ್ಲ ಬಂದು ಅಮ್ಮವ್ರದ್ದು ಇದೆಲ್ಲ ಬಂದು ನಮ್ಮ ಅಮ್ಮವ್ರದ್ದು ಹೊಲ ಈ ಕಡೆ ಬಂದು ಇಲ್ಲಿ ಅಲ್ಲಿ ವೈಟ್ದು ಕಲ್ಲು ಕಾಣಿಸ್ತದಲ್ಲ ಆ ಕಲ್ಲಿಂದ ಈ ಕಡೆ ದೊಡ್ಡಪ್ಪ ಅವ್ರದ್ದು ಅದಕ್ಕೆ ಅಂತ ಕುರಿ ಆಡ್ಬಿಡ್ತಾರೆ ಒಳಗಡೆ ಚಿರತೆಯನ್ನು ಸೇರ್ಕೊಂಡು ಈಗ ಅವ್ರದ್ದು 4 ಮರಿಗಳನ್ನ ತಿರ್ಕತ್ತಂತೆ ಕುರಿನ ಹಂಗಂತ ಹೇಳ್ತು ಅಪ್ಪನೂ ಅಂದರು ಅಮ್ಮನೂ ಹಂಗೆ ಅಂದರು ನಮಗಂತೂ ತುಂಬ ಬೇಜಾರೈತೆ ರೈತರಾದ್ಮೇಲೆ ಒಂದು ಕುರಿ ದನ ಕರ ಅದನ್ನೇ ಸಾಕಬೇಕು ಅವರು ಅದನ್ನೇ ಈ ಥರ ಕಾಡು ಪ್ರಾಣಿ ಅಣ್ಣ ಹುಲ್ಲು ಹೊತ್ತು ಹೋಯ್ತಾರೆ ಹಸಿ ಹುಲ್ಲ ಅಮ್ಮ ಕಿತ್ತಿದ್ರು ಅದನ್ನ ಅಣ್ಣ ಕೆಳಗಡೆ ಹೊಲ್ಕೊತ್ ಹೋಯ್ತವ್ರೆ ಒಂದೆರಡು ಚೆನ್ನಾಗಿರೋದು ಕಿತ್ಕೊಡ ಅಲ್ಲೇ ತೋರ್ಸು ಮೇಲ್ಗಡೆ ನೋಡಿ ಅವನು ಒಂದೆರಡು ಕಾಯಿ ಕಿತ್ಕೊಟ್ಟವನೆ ಇನ್ನೊಂದೆರಡು ಕಿತ್ವ ದೊಡ್ಡದು ಕಿತ್ವ ಸಾಕು ಓ ಸಾಕು ಇದಕ್ಕೆ ಉಪ್ಪು ಖಾರ ಹಾಕೋ ಚುಚ್ಕೊತೀನ ಬಾಪ ಸಾಕು ಇದಕ್ಕೆ 2 3 4 5 ಈ ಸರಿ ಫಲ ಚೆನ್ನಾಗಿರ್ತದೆ ಪರವಾಗಿಲ್ಲ ಇದು ಉಪ್ಪಾಕು ಜಜ್ಜಿ ತಿಂದ್ರೆ ಸಾಕು ಬೇಡ ನಡೆಯರಮ್ಮ ನನ್ನ ಪಾಡಿಗೆ ನಾನು ವೀಡಿಯೋ ಮಾಡ್ತಾವ್ರಿ ನೋಡ್ತವ್ರೆ ಅಲ್ಲಿ ಮುದ್ದೆ ಊಟ ಬೇಡವಾ ಅಂತವ್ರೆ ಕೆಲಸ ಮಾಡಿಲ್ಲ ಅಂದ್ರೆ ಊಟ ಬೇಡವಾ ಅಂತವ್ರೆ ನಮ್ಮಮ್ಮ ಅವ ಇದೇ ಮೊದಲನೇ ಬೆಳೆಯವ ಔಷಧಿಗೆ 1 ಲಕ್ಷ ಆಗಿದ್ದ ಬರೀ ಔಷಧಿ ಹೊಡೆಯೋಕ್ಕೆ 1 ಲಕ್ಷ ಅಂತ ಗೊತ್ತಿಗೆ 30,000 ರೂಪಾಯಿ ಕಳ ಆಡ್ತಾರೆ ಹಾಂ ಕಡ್ಡಿ ಹಾಕೈತೆ ಮುತ್ತು ಕೆಳಗೆ ಇಳಿಸ್ಬೇಕಾಯ್ತಣ್ಣ ಮುತ್ತು ಕೆಳಗೆ ಕಾಣಿಸಲ್ವಾ ಟೋಪಿ ತೆಗಿ ನೋಡಿದ್ರಲ್ಲ ಶುಂಠಿ ಬೆಳೆ ಹೊಲ ಯಾವ ರೀತಿ ಇದೆ ಅಂತ ಹಾಕುವಾಗಲೂ ಕೂಡ ವಿಡಿಯೋ ಮಾಡಿದೆ ಇವಾಗ ಯಾವ ರೀತಿ ಬೆಳೆದಿದೆ ಅಂತ ಅದನ್ನು ಕೂಡ ವಿಡಿಯೋ ಮಾಡ್ತಾಯಿದ್ದೀನಿ ನಿಮಗೆಲ್ಲ ಖಂಡಿತ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತಾ ಇದ್ದೀನಿ ಇಷ್ಟ ಆಗಿದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆಯೇ ಪಕ್ಕದಲ್ಲಿರೋ ಬೆಲ್ ಬಟನನ್ನು ಕ್ಲಿಕ್ ಮಾಡಿ ಹೆಚ್ಚು ವಿಡಿಯೋಗಾಗಿ ಇದೇ ಥರ ನಮಗೆ ಸಪೋರ್ಟ್ನ ಮಾಡಿ ಅಂತ ಕೇಳ್ಕೊತಾ ಬನ್ನಿ ಇಲ್ಲಿ ನಾನು ಸ್ವಲ್ಪ ಫೋಟೋನ ತೆಗೆಸ್ಕೊಳ್ಳೋಣ ಅಂತ ನಾನು ಕೂಡ ಶುಂಠಿ ಒಳಗಡೆ ನಿಂತ್ಕೊಂಡು ಫೋಟೋನ ತೆಗೆಸ್ತಾ ಇದ್ದೀನಿ ಬಾಕ ಮಳೆ ಬರಂಗ
ಕಾಯಿ ಸಾಕ ನೋಡಕ್ಕ. ಓಹೋ ಕೂದ್ಬಿಟ್ಟಿದೆ ಬಿಡುವ ಹೆಂಗೋ 8 ಟೈಮ್ಗೆ ಆಗಂಗ ಅದು ಕೇಳಿರಕ್ಕೆ ಇನ್ನು ಮನೆಗೆ ಹೋದ್ರೆ ಎಷ್ಟೋ ಮರ ಮಾಡೋಳ ಎಲ್ಲರೂ ಹುಡುಕಿ ಕುಯ್ಬೇಕು ಅಂತ ಹೇಳ್ಬಿಟ್ಟು 2 ಹೊತ್ತು ಆಗೋ ಕಾಯಿನ ಕೂದವಳೆ ನೋಡು. ನಿಮ್ಮ ಅಮ್ಮ ಇಷ್ಟು ಕಾಯಿ ಕೂದಾರ ಕಣ, ಪರವಾಗಿಲ್ಲ. ನಿಮ್ಮ ಅಮ್ಮಗೊಂದು ಥ್ಯಾಂಕ್ಸ್ ಹೇಳ್ಬೇಕು ಕಣ. ನೀವು ಕಾಯಿ ಕುಯ್ಕೊಂಡಿರಿ ಒಂದ್ಸಲ ಇಷ್ಟ? ನಾವು ಕುಯ್ಕೊಂಡಿಲ್ಲ ಒಂದ್ಸರಿನ. ಕಾಯಿ ಬಂದು ಇದೇ ಫಸ್ಟು ಕೂದಿರೋದು ನಾವು. ಒಂದ್ಸರಿನೂ ಕಾಯಿ ಕುಯ್ದಿಲ್ಲ. ಇದೇ ಫಸ್ಟ್ ಟೈಮ್ ಕೂದಿರೋದು. ನಿಮಗೆ ಕಾಯಿ ಕುಯ್ಕೊಡ್ತಾ ಇರೋದು ಇದನ್ನ ಒಂದ್ಸರಿನೂ ಕೂದಿಲ್ಲ. ಅದ್ರ ಜೊತೆ ಸೊಪ್ಪು ಕುಯ್ಕೊಂಡಿದ್ದೀನಿ. ಕಾಯಿಗೆ ನಮ್ಮ ಮತ್ತೆ ಎಷ್ಟೊಂದು ಕಂಪ್ಲೇಂಟ್ ಹೇಳ್ತಾಳೆ, ಕಾಯಿ ಕೂದಿನಿ ಸೊಪ್ಪು ಕೂದಿನಿ. ಅದು ಅವ್ರ ಮನೆಗೆ ಒಂದ್ಸಲ ಕುಯ್ಕೊಂಡಾಗಿರ್ಲಿಲ್ಲ ಅಂತ ನನಗೆ ಹುಡುಕಿ ಕೂತಾರೆ. ಯಾಕಂದ್ರೆ ಅಲ್ಲಿ ತುಂಬಾ ಸತ್ತೆ ಇತ್ತು, ಅಲ್ಲಿ ತುಂಬಾ ಹೊಲ ಎಲ್ಲ ಹುಡುಕಿ ಕೂದವ್ರೆ, ಅದಕ್ಕಾಗಿ ಹಂಗೆ ಹೇಳ್ತವ್ರೆ. ಹೋಗಿಲ್ಲ ಏನೋ ಕಷ್ಟಪಟ್ಟದಕ್ಕೆ 1-2 ಟೈಮ್ ಮಾಡ್ಕೊಳಂತ ಹಸಿ ಕಾಯಿನ ಕೂತ್ಕೊಟ್ಟಾರೆ. ತುಂಬಾ ಖುಷಿ ಆಯ್ತು. ನೋಡು ಅದನ್ನ ಕೆಡದ್ಬಿಟ್ಟೆ. ಶುಂಠಿ ಎಲ್ಲ ನೋಡಾಯಿತು. ಇವಾಗ ಮನೆ ಕಡೆ ಹೋಗೋಣ, ಏಕೆಂದರೆ ನಾನು ಕೂಡ ಊರಿಗೆ ಹೋಗಬೇಕು. ಹಾಗಾಗಿ ಬೇಗನೆ ಹೋಗ್ತಾ ಇದ್ದೀವಿ. ನೋಡಿ ಇಷ್ಟು ಹಂಗೆ ಬೆಳಗ್ಗೆ ಬೆಂಗ್ಳೂರಿಗೆ ಹೋಗ್ತೀನಿ ಅಕ್ಕ ನಾನು. ಎಲ್ಲ ಮುಗೀತು. ಇವಾಗ ನಾನು ಊರಿಗೆ ಹೋಗ್ತಾ ಇದ್ದೀನಿ. ಇಲ್ಲಿ ತರಕಾರಿ ಕೊಡ್ತೀನಿ ಬಾ ಅಂತ ಹೇಳಿದರು. ಮಾದೇವಮ್ಮ ತರಕಾರಿ ಕೊಟ್ಟರು. ಇದೆಲ್ಲ ಈಸ್ಕೊಂಡು ಅಕ್ಕ ಮನೆಗೆ ಹೋಗ್ತಾ ಇದ್ದೀನಿ. ಬೆಳಗ್ಗೆ ಎದ್ದು ನಾನು ಕೂಡ ಬೆಂಗಳೂರಿಗೆ ಹೋಗೋದಕ್ಕೆ ಸರಿ ಹೋಗುತ್ತೆ ಅಂತೇಳಿ ಈ ವಿಡಿಯೋ ನೋಡ್ತಾ ಇರೋದು ಕೂಡ ಥ್ಯಾಂಕ್ ಯು, ಬಾಯ್.